ಹಲೋ ವೀವರ್ಸ್, ಎಲ್ರಿಗೂ ನಮಸ್ತೆ. ಮ್ಯಾಕ್ಸ್ ಮಾಲಾ ಚಾನಲ್ಗೆ ಸ್ವಾಗತ. ಪ್ಲೀಸ್ ಮ್ಯಾಕ್ಸ್ ಮಾಲಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಿದ್ದೀನಿ ಅಂತಂದರೆ, ಎಲ್ರಿಗೂ ಮ್ಯಾಕ್ಸ್ ಕಷ್ಟ, SSLC ಪಾಸ್ ಆಗೋದು ಡೌಟು, ಏನಪ್ಪ ಮಾಡೋದು ಅಂತ ಹೇಳ್ತಿರ್ತಾರೆ. ಸೊ ಡೋಂಟ್ ವರಿ, ಏನಕ್ಕೆ ಚಿಂತೆ? ನಾನು ಹೇಳ್ಕೊಡೋದನ್ನು ನೀವು ಚೆನ್ನಾಗಿ ವಿಡಿಯೋ ನೋಡಿಬಿಟ್ಟು ಕಲ್ತ್ಕೊಳ್ಳಿ. ಸೊ ಕಲ್ತ್ಕೊಂಡಾದಮೇಲೆ ಆಗ ನೋಡಿ ಮ್ಯಾಕ್ಸಲ್ಲಿ ಪಾಸ್ ಆಗೇ ಆಗ್ತೀರಾ, ಸ್ಕೋರಿಂಗ್ ಆಗುತ್ತೆ, ಚೆನ್ನಾಗಿ ಮಾಡ್ಬೋದು. ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಮ್ಯಾಕ್ಸಲ್ಲಿ ಒಂದು ಪ್ರೀ ಪ್ಲ್ಯಾನ್ ಮಾಡ್ಕೋಬೇಕು. ಫಸ್ಟ್ ಪ್ರೀ ಪ್ಲ್ಯಾನ್, ನಾನು ಯಾವ ರೀತಿ ವರ್ಕ್ ಮಾಡಬೇಕು, ಎಷ್ಟು ಲೆಸನ್ನ ವರ್ಕ್ ಮಾಡಬೇಕು, ಯಾವುದು ಇಂಪಾರ್ಟೆಂಟ್ ಲೆಸನಲ್ಲಿ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ, ಲೆಸನ್ ವೈಸು. ಸೊ 4 ಮಾರ್ಕ್ಸ್ ಕ್ವಶನ್ ಯಾವುದ್ರಲ್ಲಿ ಕೇಳ್ತಾರೆ, ಫಸ್ಟು ಈಸಿ ಟು ಡಿಫಿಕಲ್ಟಿಗೆ ಹೋಗಬೇಕು. ಯಾವತ್ತಿದ್ರು ಡಿಫಿಕಲ್ಟ್ ಟು ಈಸಿ ಹೋಗಬೇಡಿ, ಈಸಿ ಟು ಡಿಫಿಕಲ್ಟ್ ಹೋಗಬೇಕು. ಸೊ ಇವತ್ತು ನಾನು MCQ ಫಸ್ಟ್ ಮೇನ್ ಏನಿದೆ MCQ. ಸೊ ಆ MCQ ಅಲ್ಲಿ 8 ಮಾರ್ಕ್ಸ್ಗೆ ಕೇಳಿರ್ತಾರೆ, 8 ಕ್ವಶನ್ಸ್ ಇರುತ್ತೆ. ಆ 8 ಕ್ವಶನ್ಸಲ್ಲಿ 90% ಈ ಟೈಪ್ಸ್ ಆಫ್ ಕ್ವಶನ್ಸೇ ಕೇಳ್ತಾರೆ ಅನ್ನೋದನ್ನು ನಾನು ಹೇಳ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ನಾನು ಒಂದಷ್ಟು ಕ್ವಶನ್ಸ್, ಒಂದು 10 ಮಾಡೆಲ್ ಪೇಪರ್ಸ್ ಅಂತಂದರೆ ಏನು ಪ್ರೀವಿಯಸ್ ಇಯರ್ ಆಗಿರ್ಬೋದು, ಸೊ ಎಲ್ಲ ಪೇಪರಲ್ಲೂ ನಾನು ಅನಾಲಿಸಿಸ್ ಮಾಡಿ ನಾನು ಈ ರೀತಿ ಕ್ವಶನ್ಸ್ನ ನಾನು ಹೇಳ್ಕೊಡ್ತಿದ್ದೀನಿ. ಪ್ಲೀಸ್ ಒಂದ್ಸರಿ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಯೂಸ್ಫುಲ್ ವಿಡಿಯೋ. ಸೊ ಇವಾಗ ಫಸ್ಟ್ ನಾವು MCQ ಆರಾಮಾಗಿ 8ಗೆ ಅಟ್ಲೀಸ್ಟು 7 ಆದರೂ ಸ್ಕೋರ್ ಮಾಡ್ಬೋದು ರೀ, ನಾನು ಹೇಳ್ಕೊಡೋದು ನೋಡಿದ್ರೆ. ಓಕೆ, ಫಸ್ಟ್ ಅರ್ಥಮೆಟಿಕ್. ಸೊ ಅರ್ಥಮೆಟಿಕ್ ಅಂತ ಬಂದಾಗ ಇಲ್ಲಿ ಅರ್ಥಮೆಟಿಕಲ್ಲಿ ನಿಮಗೆ ಕೇಳುವಂಥದ್ದು, ಇಲ್ಲ ಒಂದು ಫಾರ್ಮುಲಾ ಕೇಳ್ತಾರೆ, SN ಕೇಳ್ಬೋದು, ಇಲ್ಲ AN ಕೇಳ್ಬೋದು, ಇಲ್ಲ ಈವನ್ ನಂಬರ್ಸ್ ಅಂತ ಬಂದಾಗ ಯಾವ ರೀತಿ AP ಫಾರ್ಮುಲಾ ಕೇಳ್ಬೋದು, ಇಲ್ಲ ಆಡ್ ನಂಬರ್ ಅಂತ ಬಂದಾಗ ಯಾವ ರೀತಿ AP ಫಾರ್ಮುಲಾ ಕೇಳ್ಬೋದು ಅಂತ ಕೇಳ್ತಾರೆ. ಸೊ ಇಲ್ಲಿ ಫಸ್ಟು, ಇಫ್ ದ nth ಟರ್ಮ್ ಆಫ್ ಆ್ಯನ್ arithmetic progression is AN is equal to 2n plus 1, then its common difference. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ನ ನಾವು D ಇಂದ ಇಂಡಿಕೇಟ್ ಮಾಡ್ತೀವಿ. ಸೊ ಇಲ್ಲಿ ಕೊಟ್ಟಿರುವಂಥದ್ದೇನು, ಇಲ್ಲಿ Nಗೆ ನಾವು 1 2 ಓನ್ಲಿ 2 ಸಾಕು, 1 ಮತ್ತು 2 ಅಂತ ತಗೊಳ್ಳಿ. ಸೊ ಇಲ್ಲಿ 1ನ N ಪ್ಲೇಸ್ಗೆ ರೀಪ್ಲೇಸ್ ಮಾಡಿದಾಗ ನಮಗೆ 3 ಬರುತ್ತೆ. 2 ಇಂದ ಮಾಡಿದ್ರೆ, ಸೊ ರೀಪ್ಲೇಸ್ ಮಾಡಿದ್ರೆ 5 ಬರುತ್ತೆ. ಸೊ ಇದನ್ನು ನಾವೇನು ಮಾಡಬೇಕು ಅಂತಂದರೆ, D = A2 - A1 ಅಂದರೆ ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮ್ನ ನಾವು ಮೈನಸ್ ಮಾಡಿದ್ರೆ ನಮಗೆ ಏನು ಆನ್ಸರ್ ಬರುತ್ತೋ ಅದೇ ನಮಗೆ ಏನಾಗಿರುತ್ತೆ, ಡಿಫ್ರೆನ್ಸ್ ಆಗಿರುತ್ತೆ, ಕಾಮನ್ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಈ ರೀತಿ ಕೇಳ್ತಾರೆ. ಇನ್ನು ಅದು ಬಿಟ್ಟರೆ ಇನ್ಯಾವ ರೀತಿ ಕೇಳ್ತಾರೆ, ಈ ರೀತಿ ಕಣ್ರಿ. ಸೊ ಸ್ಟೇಟ್ ಲೆವೆಲಲ್ಲೂ ಕೂಡ ಇದೇ ರೀತಿ ಕ್ವಶನ್ಸ್ ನೋಡಿ, ಇದು ಸ್ಟೇಟ್ ಲೆವೆಲ್ ಬಂದಿರುವಂಥ ಕ್ವಶನ್ಸು. ಸೊ ಈ ರೀತಿ ಏನಾದರೂ ಬಂದರೆ ನಿಮಗೆ ಒಂದು ಫಾರ್ಮುಲಾ ಇದೆ, A + B/2 ಮಿಡಲಲ್ಲಿ X ಅಂತ ಬಂದು, ಸೊ ಫಸ್ಟ್ ಒನ್ನು ಲಾಸ್ಟ್ ಒನ್ನು ಏನು ನಂಬರ್ಸ್ ಅಂತ ಇದೆ, ಆ ರೀತಿ ಬಂದಿದ್ರೆ ನೀವು ಈ ಫಾರ್ಮುಲಾ ಅಪ್ಲೈ ಮಾಡಿ, ನಿಮಗೆ ಬೇಗ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇದನ್ನು A ಅಂತ ತಗೊಳ್ಳಿ, ಇದನ್ನು B ಅಂತ ತಗೊಳ್ಳಿ. ಸೊ A + B/2 = ಏನು ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡಿ, ನಿಮಗೆ ಆನ್ಸರು ಬಂದುಬಿಡುತ್ತೆ. ಸೊ ಇಲ್ಲಿ ಇನ್ನು ಫಸ್ಟೇ ಇಲ್ಲಿ X ಕೊಟ್ಬಿಟ್ಟಿದ್ದಾರೆ 21 18. ಸೊ ಇಲ್ಲಿ A1 A2 A3 ಫಸ್ಟ್ ನಿಮಗೆ ಕಾಮನ್ ಡಿಫ್ರೆನ್ಸು ಬಂದುಬಿಡುತ್ತೆ. A3 - A2 ಮಾಡಿದಾಗ ಕಾಮನ್ ಡಿಫ್ರೆನ್ಸ್ ಇಲ್ಲಿ -3 ಬಂತು. ಸೊ ಇವಾಗ D = A2 - A1 ಮಾಡಿ, D ವ್ಯಾಲ್ಯೂ ಗೊತ್ತು, A2 ವ್ಯಾಲ್ಯೂ ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆವಾಗ A1 ವ್ಯಾಲ್ಯೂ ನಮಗೆ 24 ಬರುತ್ತೆ. ಸೊ ಆನ್ಸರ್ ಇಸ್ 24 ಆಗಿರುತ್ತೆ. ಸೊ ಇಲ್ಲಿ ಈಗ ಈ ಟೈಪ್ಸ್ ಎಲ್ಲ ಬಂತು. ಇನ್ನು ನೆಕ್ಸ್ಟ್ ಈ ರೀತಿ ಕೇಳಿಬಿಡ್ತಾರೆ, ಇನ್ AP 5, 9, 13 ದ ವ್ಯಾಲ್ಯೂ ಆಫ್ 5th ಟರ್ಮ್ ಅಂತ ಕೇಳಿದಾಗ, ಸೊ ಇಲ್ಲಿ ಏನು 5th ಟರ್ಮ್ ಅಂತ ಅಂದರೆ ಒಂದು ಫಾರ್ಮುಲಾ ಇದೆ, A5 = A + 4D. ಸೊ 5 ಇಲ್ಲಿ 5 ಅನ್ನೋದು ಫಸ್ಟ್ ಒನ್ನು ಯಾವಾಗಲೂ ಕೂಡ APಲಿ ಫಸ್ಟ್ ಟರ್ಮ್ A ಆಗಿರುತ್ತೆ. ಸೊ D ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, 9 - 5 ಏನು ಬರುತ್ತೆ, 4 ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ A ಮತ್ತು Dಗೆ ನಮಗೆ ಆನ್ಸರು 21 ಅಂತ ಬಂದಿರುತ್ತೆ.
ಸೊ ಇದು ಎ ಪಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಕ್ವಶನ್ಸು ಈ ರೀತಿ ಕೇಳ್ತಾರೆ. ಇಲ್ಲ ಈ ರೀತಿ ಕೇಳ್ತಾರೆ, ಇಲ್ಲದೇ ಇದ್ದರೆ ಫಾರ್ಮುಲಾ ಕೇಳ್ತಾರೆ. ಇಂಪಾರ್ಟೆಂಟ್